ಸಾವಿತ್ರಿ, ದಿನಾಲು ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಬುತ್ತಿ ತಗೊಂಡು ಹೋಗ್ತಾರೆ. ಈ ದಿವಸ ನಿನ್ನ ಗಂಡನಿಗಾಗಿ ಮೀಸಲವಾಗಿಟ್ಟಿರೋ ಬುತ್ತಿನ ಈ ಶ್ರೀಕಾಂತ್ ಗೌಡ ಬಿಚ್ಚಿ ತಿನ್ನಾಕಬೇಕು. ಬೇಟೆ ಸಿಗಬೇಕಾದ್ರೆ ಬೇಟೆಗಾರ ಕಾಯ್ಲೇಬೇಕಲ್ವಾ? ಬಾ ಸಾವಿತ್ರಿ ಬಾ, ಐ ಆಮ್ ವೇಟೆಡ್. ಮತ್ತೇನ್ ಸಾವಿತ್ರಿ, ಗಂಡ ಬುತ್ತಿ ತಗೊಂಡ್ ಹೊಂಟಂಗ್ ಕಾಣಕತ್ತೈತಿ. ಹೌದ್ರಿ, ನನ್ನ ಗಂಡ ಹೊಲದಾಗ ದುಡಿತಿರ್ತಾನಲ್ರಿ, ಹಸ್ತಿರ್ತಾನ ಅಂತೇಳಿ ಅವ್ನಿಗೆ ಬುತ್ತಿ ತಗೊಂಡೋಗಾಕ ನೀವು ನನಗೆ ಸ್ವಲ್ಪ ದಾರಿ ಬಿಡುವಾಗಿದ್ರ ನಿಲ್ಸೋ ಕೆಲಸ ಏನಿತ್ತು ಸಾವಿತ್ರಿ? ಹಂಗಾದ್ರ ದಾರಿ ಹೊಂಟಕಿಗೆ ತಡದ ಯಾಕ? ಇಬ್ರು ಕೂಡಿ ಸಂಡಾಳ ಆಡೋದಿತ್ತ ಅಲ್ಲ, ನಂದು ಹೊಟ್ಟೆ ಹಸದಿತ್ತ. ಬಡವರ ಮನಿ ಊಟ ಅಂದ್ರ ಬಾಳ ರುಚಿ ಇರ್ತೈತಿ ಅಂತ ಕೇಳ್ಪಟ್ಟೆ. ಅದಕ್ಕ ಈ ಬುತ್ತಿ ನನಗೆ ಸಿಗತೈತಿ ಏನೋ ಅಂತ ಕೇಳಿದೆ. ಗೌಡ್ರ, ನಿಮಗೂ ಹೊಟ್ಟೆ ಹಸ್ತೈತೇನ್ರಿ? ಹೌದಾ? ಯಾಕೆ ವಿಚಾರ ಮಾಡ್ತೀರಿ? ಬರುವಾಗ ನಾನು 4 ರೊಟ್ಟಿ ಜಾಸ್ತಿನೇ ತಗೊಂಡಿನಿ. ಅಲ್ಲೇ ನಡ್ರಲ್ಲ ಹೊಲಕ್ಕ, ನನ್ನ ಗಂಡ ನೀವು ಎದ್ರ ಬದ್ರ ಕುಂತು ಊಟ ಮಾಡಿರಿ ಅಂತ. ಛೇ 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 ಛೇ, ಅದು ಒಂದು ಬುತ್ತಿ ಗಂಟು ಬಿಚ್ಚಿ ಇಬ್ರು ಕೂಡಿ ಎದ್ರ ಬದ್ರ ಕುಂತು ತಿನ್ನೋ ಪದ್ಧತಿ ಚ ನಮ್ದಲ್ಲ. ಕದ್ದು ಮುಚ್ಚಿನ ತಿನ್ಲಿ, ಇಷ್ಟಪಟ್ಟನ ತಿನ್ಲಿ, ಒಂದು ಬುತ್ತಿ ಒಬ್ನ ತಿನ್ನವನ. ನನ್ನ ಗಂಡ ಉಳಿದಿದ್ದನ ತಿಂದಿದ್ದನ ನಮ್ಮ ಹೊಲದಾಗ ಒಂದು ನಾಯಿ ಐತ್ರಿ, ಆ ನಾಯಿಗೆ ಹಾಕ್ಬೇಕಂತ ಮಾಡಿದ್ದೆ. ಹೆಂಗೂ ನೀವು ದಾರ್ಯಾಗ ಬೆಟ್ಟಾಗಿದ್ರ, ಹೊಟ್ಟೆ ಬೇರೆ ಹಸ್ತೈತಿ ಅಂತ ಹೇಳಾಕತ್ತಿದ್ರಿ. ಪಾಪ ಊಟಕ್ಕೆ ಬಡಿಸಿದ್ರ ಆಯ್ತು ಅಂತ ಮಾಡಿದೆ. ಈ ಬುತ್ತಿ ಉಣ್ಣೂರಣ ನಿಮಗಿಲ್ ಬಿಡ್ರಿ. ಅಂದ್ರ ನಾ ನಾಯನ ನಾನೇನ್ರಿ ಗೊತ್ತಾಗತ್ತೆ? ನಾಯನ್ ಅಂತ ಚಪ್ಪರ್ ಸುಳಿ ಮಗ ಅಲ್ಲ. ಏ ಸಾವಿತ್ರಿ, ಬುತ್ತಿ ಅಂದ್ರ ಯಾವ ಬುತ್ತಿ ಅಂತ ತಿಳ್ಕೊಂಡಿದಿ? ಆ ಅನ್ನದ ಬುತ್ತಿ ಅಲ್ಲ, ಮೈ ಕೈ ತುಂಬ್ಕೊಂಡ್ ನಿಂತಿರೋ ಈ ನಿನ್ನ ಶೀಲದ ಬುತ್ತಿ. ಅಡ್ಡ ತಿಟ್ಟಿ ಮಾತಾಡಕತ್ತಿ ಅಂದ್ರ ನೀನು ನಾಲಿಗೆ ಅಡ್ಡ ಸೀಳಾಗುದೀನಿ. ದಾರ್ಯಾಗ ಬೆಟ್ಟಿ ಆಗುತ್ತ ನನ್ನ ಗಂಡ ನನ್ನ ಮೈತ್ರಿಗೆ ಏನಾದ್ರು ಗೊತ್ತಾದ್ರು ನೀನು ಕೆಡವಿ ಬಾಯಾಗ ಮಾಡಕಾಲ ಬಾಯಿ ಕಂಡಿದ್ದೀನಿ. ಬರೀ ಮಾತಿತ್ತಿದ್ರೆ ಸಾಕು, ಗಂಡ ಮೈದ್ನ ಗಂಡ ಮೈದ್ನ ಅಂತ ಹೇಳ್ತಾ ಇದೆಯಲ್ಲ. ಏನು ಈ ಊರಾಗ ನಿನ್ನ ಗಂಡ ನಿನ್ನ ಮೈದ ಅಷ್ಟ ಗಂಡಸರನ? ನಾವೆಲ್ಲ ಏನ 9 ನಂಬರ್? ಏ ಸಾವಿತ್ರಿ, ನಮ್ಮಪ್ಪನು ನನ್ನ ಗಂಡಸಂತ ಹುಡ್ಸ್ಯಾನ. ನಾವು ತೋರಿಸ್ಬೇಕಲ್ಲ ಗಂಡಸ್ತನ ಅಂದ್ರೆ ಹೆಂಗಿರ್ತೈತಿ ಅಂತ. ಏ ಸಾವಿತ್ರಿ, ಅಲ್ಲ ಆ ಬಡ ಬಿಕಾರಿ ಮನ್ಯಾಗ ಯಾವ ಸುಖ ಕಾಣಕ್ಕಿದಿ ನೀನು? 5 ನಿಮಿಷ ಸಹಕರಿಸಿ ನೋಡು, ಮಹಡಿ ಮನಿ ತಂದು ನಿನ್ನ ಪಾದಕ್ಕೆ ಇಡ್ತೀನಿ. ಅವ್ವ ಗೌಡಪ್ಪ, 5 ಸಹಕರಿಸಿದ್ರ ಮಾಡಿ ಮನಿ ತಂದು ನನ್ನ ಪಾದಕ್ಕೆ ಇಡ್ತೀಯ? ಇಷ್ಟು ಮೊದಲೇ ಹೇಳಿದ್ರೆ ನಾನು ಯಾಕೆ ಗಂಡ ಹಾರ್ಕೋತಿದ್ನು? ಹೋಗ್ಲಿ ಬಿಡ್ರಿ, ಮತ್ತೇನ್ ಕೊಡ್ತೀರಿ? ಏನು 10 ಎಕರೆ ಹೊಲ ಹಚ್ತ ನೋಡು. ಮತ್ತ ಅಲ್ಲ ಇವನ ಸುಮ್ಮನೆ ಹೂ ಅಂದ್ರೆ ಬುಡಕ ಕೈ ಹಾಕಂಗಿಲ್ರಿ. ನಾವ್ ಹಂಗಾರಿ ಮೊದಲ ಕೈ ಹಾಕಂಗಿಲ್ಲ. ಕೈ ಹಾಕಿದ್ವಿ, ನೀವಾರ ಜಳ ಜಳ ಆಗ್ಬೇಕು, ಇಲ್ಲ ನಾವರ ಜಳ ಜಳ ಅಲ್ಲ. ನೀನ ನನ್ನ ಕೆಕ್ಕೆ ಅಂದ್ಮೇಲೆ ನಂದೇನೈತಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನೈತಿ ಕೂಡ ಎಲ್ಲ ನಿನ್ಗ ಕೊಡ್ತೀನಿ. ನಂದೆಲ್ಲ ನಿಂದ, ನಿಂದೆಲ್ಲ ಆ ಹಣ ಆಸ್ತಿ ಮಾಡಿ ಮನಿ ಬಂಗಾರ ಅವೆಲ್ಲ ನನ್ನ ಗಂಡ ರೈತ ಮೆಟ್ಟುವ ಕಾಲಾಗಿನ ಚಾಕು. ಏನಂದಿ? ನಾನೊಬ್ಳೆ ಅಲ್ಲೋ, ನನ್ನಂತ 10 ಹೆಣ್ಣುಗಳು ಬಂದ್ರು ಒಂದ್ ರಾತ್ರಿ ಸುಖ ಸ್ವರ್ಗ ತೋರಿಸುವ ನನ್ನ ಗಂಡ ತೋಡ್ರಟ್ಟೆಗೈತೆ. ಅಷ್ಟು ಅನುಮಾನ ಇದ್ರೆ ನನ್ನ ಗಂಡನ ಗಂಡಸ್ತಾನದ ಮೇಲೆ. ನಿನ್ನ ಮನ್ಯಾಗದಳ ನಿನ್ನ ತಂಗಿ ಶಿಲ್ಪಿ, ಆಕಿಗೆ ತಂದು ಒಂದು ರಾತ್ರಿ ಬಿಟ್ಟು ನೋಡು. ಆವಾಗ ಆಕಿ ಬಂದು ಹೇಳ್ತಾಳ ನನ್ನ ಗಂಡನ ಗಂಡಸ್ತಾನ ಹೆಂಗಿತ್ತು.
ತಪ್ಪ ಮಾತಾಡಬಾರ್ದ್ರಿ. ಮಂದಿ ಹೆಣ್ಣು ಮಕ್ಕಳ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದ. ಏ ಸಾವಿತ್ರಿ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪ. ಹಂಗ ನೀನು ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ತಪ್ಪ. ಇಲ್ಲಿ ಒಟ್ಟ ಫ್ಯಾಮಿಲಿ ವಿಷಯನೇ ಬೇಡ. ಇಲ್ಲೇನಿದ್ರು ನನಗೈತಿ ನಿನಗೈತಿ, ನಿನಗೈತಿ ನನಗೈತಿ. ಕಬಡ್ಡಿ ಆಡಕ್ ಬರ್ತೈತನ? ಕಬಡ್ಡಿ ಹಾ. ಈ ಊರಾಗ ಹುಟ್ಟಿದ ಹೆಣ್ಣದಿನ್ಲೇ ನಾನು, ಜವಾರಿ ಹೆಣ್ಣದಿನಿ. ಕಬಡ್ಡಿನೂ ಆಡಕ್ ಬರ್ತದ, ಕುಸ್ತಿನೂ ಆಡ್ತೀನಿ, ಕೊಕ್ಕನೂ ಆಡ್ತೀನಿ, ಪ್ರಸಂಗ ಬಿದ್ರ ಚಿಣಿ ಪಣಿನೂ ಆಡ್ತೀನಿ. ಚಿಣಿ ಎತ್ತಿ ಪಣಿ ಹೊಡ್ತಾ ಸಿಗಬಾರದ ಜಾಗಕ್ಕ ಸಿಕ್ಕೊಂಡಿತ್ತು ಬಲ ಜೋಕಿ. ನಿಮ್ಮ ಅವನು ಗೌಡೆ, ನಾನು ಬಂದಾಗಿದ್ರೆ ನೋಡಾಕತ್ತೀನಿ. ನೀನ್ ತಿಂಡಿನೇ ಜಾಸ್ತಿ ಆಗೈತಿ. ನಿಮ್ಮ ಅವನು ಹಿರಿದವಳ. ಏ ಸಾವಿತ್ರಿ, ಬಾಳ ಹುರುಪೆದ್ರ ನಾ ಎತ್ತಬಹುದು, ಆದ್ರ ನೀ ಎತ್ತಿದ್ರ ಅಷ್ಟೊಂದು ಚೆನ್ನಾಗಿ ಕಾಣಿಸಂಗಿಲ್ಲ. ಸುಬ್ಬಿ, ಜಡಿಗೆ ಮಲ್ಲಿಗೆ ಹೂವ ಮುಡ್ಕೊಂಡು ಮುಸುರು ಎತ್ತಿಕ್ಕುವ ಹೆಣ್ಣದ ನಿನಗ ಇಷ್ಟ ಇರ್ಬೇಕಾದ್ರ ಏನ ತೊಡೆ ತಟ್ಟಿ ಮೀಸಿ ತಿರುವ ಗಂಡ ನಾನು. ನನಗೆಷ್ಟಿರ್ಬೇಡ. ಏನೋ ಒಂಟಿಯಾಗಿ ಸಿಕ್ಕಿದೆ ಅಂತ ಏನೋ ಕೇಳದೆ ಅಪ್ಪ, ಅಷ್ಟಕ್ಕ ಹಿಂಗ. ಕೊಡೋ ಮರ್ಜಿನೂ ನಿನಗಿಲ್ಲ, ಬಿಡೋ ಮರ್ಜಿನೂ ನನಗಿಲ್ಲ. ಇಷ್ಟಪಟ್ಟು ಓಡ್ಸೋ ಕುದುರಿಕ್ಕಿಂತ ಕಷ್ಟಪಟ್ಟು ಓಡ್ಸೋ ಕುದುರೆ ಒಳಗ ಬಹಳ ಮಜಾ ಇರ್ತೈತೆ ಅಂತ. ಕುದುರಿ ಒಲಿ 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 ಅಂತಿರ್ಬೇಕು. ಓಡ್ಸೋ ಸಾರಥಿ ಓಡಿಸ್ತು ನಾನು ಹುಮ್ಮಸ್ಕಾಗಿರ್ಬೇಕು. ಒಮ್ಮೆ ಹತ್ತಬಾರ್ದು, ಜಬರಿ ತಗೊಂಡು ಹತ್ತಿದ್ರ ಕುದುರಿ ಟಕ್ 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 ಅಂತ ಓಡ್ತಿರ್ಬೇಕು. ಬಾ, ಕಬಡ್ಡಿನೂ ಕಲಿಸ್ಕೊಡ್ತೀನಿ, ಕುಸ್ತಿನೂ ಕಲಿಸ್ಕೊಡ್ತೀನಿ, ಚಿನ್ನಪನಿ ಆಡೋದ್ರೊಳಗಂತರು ಎತ್ತಿದ ಕೈ ಮಗನ. ಬಾ 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 ಬಾ. ತಪ್ಪು ಮಾಡಿಬಿಟ್ರಿ. ಹೆಣ್ಣು ಮಕ್ಳು ಹಚ್ಕೊಳ್ಳೋ ಅರ್ಶನ ಕುಂಕುಮನೆ ನಮ್ಮ ಕರ್ನಾಟಕದ ಬಾವುಟ ಮಾಡಿ ತಿರುಗ್ತಾರವ್ರು. ನಾವು ಬಾವುಟ ಮುಟ್ಟನೇ ಬಿಡಲ್ಲ. ಇನ್ನು ಹೆಣ್ಣು ಮಕ್ಕಳು ಮುಟ್ರೆ ಬಿಡ್ತೀವನಲ್ಲಿ. ಲುಚ್ಚ ನನ್ನ ಮಗನ, ತಟ್ ನನ್ನ ಮಗನ, ಬದ್ಮಾಸ್ ನನ್ನ ಮಗನ, ಲೋಪರ್ ನನ್ನ ಮಗನ, ನಮ್ಮನ್ನು ಕುಂಡ್ರಿಸಿದೆ ಅಲ್ಲೆಲ್ಲೋ ಹೋಯ್ತು. ಮತ್ತೆ ನೀವು ಅಲ್ಲಿ ಮೀಟಿಂಗ್ ಐತೆ ಎಲ್ಲರಿಗೆ ಬರಂತ ಅಲ್ಲಿ ಹೇಳಿದೆ, ಅವ್ರೆಲ್ಲ ಅಲ್ಲಿ ಬಂದು ಕುಂತಾರೆ. ನೀವು ನೋಡ್ರಿ ಇಲ್ಲಿ ಹ್ಯಾಂಗ್ರಿ. ಅಲ್ಲಲ್ಲೇ ನಿನಗೆ ಹೊತ್ತು ಗೊತ್ತಾಗ್ತಲ್ಲ ಸರ್, ಅವರೆಲ್ಲ ಕರೆಯಕತ್ತಾರ, ಬರ್ರಿ ಮೀಟಿಂಗ್ ಐತೆ ಅಂತ ಬರ್ರಿ ಹೇಳಿ. ಅಪ್ಪ ಯಾವ ಬರವ ಒಂದು 5 ನಿಮಿಷ ಬಿಟ್ಟು ಸರ ತೋರಿ ತೋರಿ, ಒಂದು 5 ನಿಮಿಷ ಬಿಡ್ರಿ. ಸುಮ್ಮನೆ ಹೋಗಲೆ, ಹಂಚಕಾದ ದೋಸೆ ಬಿಡ್ಬೇಕು. ಹೋಗು. ಭಾಳ ಹಂಚಕಾದ ದೋಸೆ ಬಿಡಬಾರ್ದು, ಅಂತ ಸೀಳಿ ಬಿಡ್ತದೋ. ತಿಳಿದ್ರೆ ನಾನು ಸೇದ ಹೋಗ್ಲೆ. ಸೀಳಿಸ್ಕೊಬೇಡ, ನಾನು ಹೇಳಲ್ಲ, ಸೀಳಿಸ್ಕೊಂಡ್ರಿ ನೀವು. ಅಲ್ರಿ ಗೌಡ್ರ, ನೀವು ಫೋನ್ ಹಚ್ಚಿರ್ ಸಾಕು, ಎಂತೆಂತವ್ರೋ ಬರ್ತಾರ. ಏ ಗೌರ್ಯ, ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕಾದ್ರೆ ಇದ್ರ ಹತ್ತಪಟ್ಟು ಖರೀದಿ ಮಾಡ್ತಿದ್ನಿ. ಆದ್ರ ನನಗಿದ್ದ ಬೇಕು. ಇದ ಬೇಕು ಅಂದ್ರೆ ಆಕಿ ಗಂಡ ಗುಮ್ಮತಾನು. ಗುಮ್ಮಿದ್ರ ಗುಮ್ಮಲಕ್ಕ, ಒಟ್ಟು ನನಗಿದ ಬೇಕು. ಕೆಟ್ಟ ಹಠ ಮಾಡೋರಪ್ಪ ನೀವು, ಇದ ಬೇಕು ಅಂತಂದು. ಆಯ್ತಾಳ್ರಿ, ಅಲ್ಲಿ ಕರ್ಕೊಂಡು ಹೋಗ್ರಿ. ನಾ ಮಾಡಿದ ದಂಡೆ ಐತಿ, ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಿ, ನಾ ಕರ್ಕೊಂಡ್ ಬರ್ತೀನಿ ನಡ್ರಿ. ಎಲ್ಲೆಲ್ಲಿ ಆಡಿನ ದಡ್ಯಾಗ ಎಲ್ಲವೋ ಸಂಘ ಪ್ರಸಂಗ ಬಂದಾಗ ಬತ್ಸಲ ಮೋರಿಲಿ ಕೂಡ ಡೊಗ್ಗಬೇಕಾಗತ್ತ. ಗೌರ್ಯ ಓರೇ, ಒಂದ್ ವೇಳೆ ಇದು ಕಳಗಿನ ತಂದ ನಮ್ಮ ದಡ್ಡ ಕಟ್ಲಿಕ್ಕಂದ್ರ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ ಮಗ. ಗೌಡ್ರ, ಈ ಅಡ್ಕಳಿ ತೊಂಬಂದ್ ನಿಮ್ಮ ದಡ್ಡ್ಯಾಗ ನಾ ಏನ್ರ ಕಟ್ಟಿದ್ನಿ ಅಂದ್ರ ನನ್ನ ಕೈಯ ಸಿಕ್ಕ ನೀವು ಬೇಡಪ್ಪ. ಏ ಸುಬ್ಬಿ, ಅಲ್ಲೇ ನೋಡ್ತಿ, ಇಲ್ಲಿ ನೋಡಿ, ಇಲ್ಲಿ ಬಾಳ ಮೂಗು ಮುರಿಬೇಡ. ಮುಗುಬಟ್ಟು ಮುರಿದು ತೆಳಗ ಬಿದ್ದಿತ್ತು. ಇವತ್ತು ಗೌರ್ಯ ಬಂದಾನ, ನಿನ್ನ ಟೈಮ್ ಸರಿಯಾಗೈತೆ. ಇನ್ನೊಂದ್ಸರ ಸಿಕ್ಕ ನೋಡ್ಬೇಕಾರ ಪೌಂಕನ. ಗೌಡ್ರ ಏನ್ ಅನ್ನಿಸ್ತೀರಿ? ಪೌಂಕನ.
ಏನವ ನೀ? ಅಲ್ಲ ತೋಟಕ್ಕೆ ಹೋಗ್ಬೇಕಾದ್ರೆ ಜೊತೆಗೆ ಯಾರ ಕರ್ಕೊಂಡು ಹೋಗ್ಬೇಕು. ಈಗ ನಾನು ಬಂದೆ ಚಲೋ ಆಯ್ತು, ಇಲ್ಲಾಂದ್ರೆ ಈ ಗೌಡನ ಕೈ ಸಿಕ್ಕಿ ನಿನ್ನ ಜೀವನನ ಹಾಳಾಗಿ ಹೋಗಿಬಿಡ್ತಲ್ಲ. ಇಲ್ಲಣ್ಣ, ನನ್ನ ಗಂಡ ಹೊಲ್ದಾಗ ಕೆಲಸ ಮಾಡಿ ಹಸ್ತಿರ್ತಾನ ಅಂತೇಳಿ ಅವನಿಗೆ ಬುದ್ಧಿ ತಗೊಂಡು ಹೋಗಕ್ ಗೊತ್ತಿದ್ದೆ. ಅಷ್ಟಾಗಿ ಈ ಗೌಡ ನನಗ ಏನವ ನೀನು ನನಗೆ ಅಣ್ಣ ಅಂತ ಕರೆದೆ. ಈ ಅಣ್ಣ ಅನ್ನೋ ಶಬ್ದ ಕೇಳೋದು ಎಷ್ಟೋ ದಿವಸ ಆಗಿತ್ತವ. ನೋಡುವ, ನನಗೂ ಅಪ್ಪ ಅವ್ವ ಅಕ್ಕ ತಂಗಿ ಎಲ್ಲಾರಿದ್ರು. ಈಗೆಲ್ಲದರಣ್ಣ? ಈಗೆಲ್ಲರೂ ಸತ್ತು ಸ್ವರ್ಗಕ್ಕೆ ಸೇರಿಬಿಟ್ರ. ನಮ್ಮ ಮನೆತನ ಹಾಳು ಮಾಡಿದವರು ಬೇರೆ ಯಾರೋ ಅಲ್ವಮ್ಮ. ಈ ನೀಚ ಗೌಡ ನನ್ನ ತಂದೆ ತಾಯಿಗೆ ಗುಂಡು ಹಾಕಿ ಕೊಂದು ನಮ್ಮ ಮಕ್ಕಳ ಶೀಲ ಹಾಳು ಮಾಡಿ ಅವಳನ್ನು ಸಹ ಕೊಂದುಬಿಟ್ಟ ಈ ಪಾಪಿ. ಅದಕ್ಕಾಗಿ ಇವನು ಇಲ್ಲಿದ್ದಾನಂತ ನನಗೆ ಗೊತ್ತಿದ್ದಿಲ್ಲ. ನಮ್ಮ ಊರವರೊಬ್ರು ಹೇಳಿದ್ರು, ನಿಮ್ಮ ವಂಶವನ್ನು ಸರ್ವನಾಶ ಮಾಡಿದ ಗೌಡ ಈ ಊರಲ್ಲಿದ್ದಾನೆ ಅಂತ. ಅದಕ್ಕಾಗಿ ಅವನ ಮನೆಯಲ್ಲಿ ಜೀತ ತಾಳಾಗಿ ದುಡಿದು ನನ್ನ ಸೇಡು ತೀರಿಸ್ಕೊಳ್ಬೇಕಂತ ನಾ ಇಲ್ಲಿವರೆಗೂ ಬಂದಿದ್ದೀನಿ. ಅಣ್ಣ, ಮನಸ್ಸಿನಾಗ ಇಷ್ಟು ನೋವು ಇಟ್ಕೊಂಡು ನಗುನಗುತ್ತಾ ಇರ್ತೀಯಲ್ಲ ಅಣ್ಣ ಎಲ್ಲರ ಜೊತೆ. ಜೀವನದಲ್ಲಿ ಆಯ್ತು ಅನ್ನೋದು ಜೀವಿಗೆ ಯಾವತ್ತಿದ್ರೂ ಸಿಟ್ಟು ಕಡಿಮೆ ಅಮ್ಮ. ಇವತ್ತು ನೀ ನನಗೆ ಅಣ್ಣ ಅಂತ ಕರೆದಿದ್ದಕ್ಕಾಗಿ ನನ್ನ ಮನಸ್ಸಿನ ವಿಷಯ ಎಲ್ಲ ನಿನ್ನ ಮುಂದೆ ಬಿಡಿಸಿ ಹೇಳಿಬಿಟ್ಟೆ. ಆದ್ರೆ ನೀನು ಮಾತ್ರ ಈ ವಿಷಯನ ಊರಾಗ ಯಾರ ಮುಂದೆ ಹೇಳ್ಬಿಡವ, ನಿನ್ನ ಕೈ ಮುಗಿತೀನಿ. ಇಲ್ಲಣ್ಣ, ಈ ವಿಷಯ ಯಾರ ಮುಂದೆ ಹೇಳೋದಿಲ್ಲ. ನಡೆಯವ, ನಾನಿನ್ ತೋಟದ ಕಡೆ ಹೊಂಟಿದ್ದೆ, ನಿನ್ನಲ್ಲಿ ಬಿಟ್ಟು ನಾ ಕಡೆ ಹೋಗ್ತೀನಿ ಬಾ.